ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡು ಸಿಎಂ ಕಚೇರಿಯಲ್ಲಿ ಸ್ಟಾಲಿನ್ಗೆ ಕಿಕ್ ಔಟ್. ಸಿಎಂ ಕಚೇರಿಯಲ್ಲಿದ್ದ ಸ್ಟಾಲಿನ್ ಫೋಟೋ ಔಟ್. ವಿಜಯ್ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತೆ ಫೋಟೋವನ್ನ ತೆಗೆದಿದ್ದಾರೆ ಸಿಬ್ಬಂದಿ. ಅದು ಕಾಮನ್, ಒಬ್ರು ನೂತನ ಸಿಎಂ ಆಗಿ ಆಯ್ಕೆ ಆಗಿ ಬರ್ತಾ ಇದ್ದಾರೆ ಅಂತ ಅಂದ್ರೆ ಹಳೆ ಸಿಎಂ ಫೋಟೋವನ್ನ ಅಲ್ಲಿಂದ ತೆಗಿತಾರೆ, ಅವ್ರ ವಸ್ತುಗಳನ್ನೆಲ್ಲ ತೆಗೆದಿಡ್ತಾರೆ. ಸೊ ಅದೇ ರೀತಿಯಾಗಿ ಈಗ ಸಿಎಂ ಕಚೇರಿಯಲ್ಲಿದ್ದಂಥ ಸ್ಟಾಲಿನ್ ಫೋಟೋವನ್ನ ತೆಗೆದಿದ್ದಾರೆ. ವಿಜಯ್ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತೆ ಸ್ಟಾಲಿನ್ ಅವರ ಫೋಟೋವನ್ನ ತೆಗೆದಿದ್ದಾರೆ. ಸ್ಟಾಲಿನ್ ಜೊತೆ ಇನ್ನೂ ಹಲವಾರು ಫೋಟೋಗಳನ್ನ ಅಲ್ಲಿ ತೆಗೆದು ಹಾಕಲಾಗಿದೆ. ಅಂದ್ರೆ ಸ್ಟಾಲಿನ್ ಅವರು ಒಂದಿಷ್ಟು ಫೋಟೋಗಳನ್ನು ಹಾಕ್ಸಿದ್ರು ಸಿಎಂ ಕಚೇರಿಯಲ್ಲಿ. ಸೊ ಈಗ ಅವರು ಅಲ್ಲಿ ಸಿಎಂ ಆಗಿರಲ್ಲ, ಅಲ್ಲಿ ನೂತನ ಸಿಎಂ ಆಗಿ ವಿಜಯ್ ಅವರು ಬರ್ತಾರೆ. ಸೊ ಈಗ ಆ ಒಂದು ಚೇರ್ ಮೇಲೆ ಕೂತಿದ್ದಾರೆ ವಿಜಯ್ ಅವರು. ಸೊ ಹಾಗಾಗಿನೇ ಇನ್ನು ಅವರ ವಸ್ತುಗಳು ಏನು ಇರಲ್ಲ ಇಲ್ಲಿ. ಅವರಿಗೆ ಸಂಬಂಧಪಟ್ಟಂತ ಫೋಟೋ ಆಗಿರ್ಬೋದು, ಏನೇ ವಸ್ತುಗಳಿದ್ರೂ ಕೂಡ ಎಲ್ಲವನ್ನು ತೆರವುಗೊಳಿಸ್ತಾರೆ. ಅದೇ ರೀತಿಯಾಗಿ ಸ್ಟಾಲಿನ್ ಅವರ ಫೋಟೋವನ್ನು ಕೂಡ ತೆಗೆದು ಹಾಕಲಾಗಿದೆ. ಮಗನ್ ಮಾರಿದ, ಉಂಗ ಅಣ್ಣ ಮಾರಿದ, ಉಂಗ ತಂಬಿ ಮಾರಿದ. ಎಸ್ ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಆ ಮೈದಾನದಲ್ಲಿ ಇವತ್ತು ಜನ ಸೇರಿದ್ರು. ವಿಜಯ್ ಅವರ ಪ್ರಮಾಣ ವಚನ ಸ್ವೀಕರಿಸೋದನ್ನ ನೋಡೋದಕ್ಕೆ ಲಕ್ಷಾಂತರ ಅಭಿಮಾನಿಗಳು ಸೇರಿದ್ರು. ಅಲ್ಲಿ ಸಾಕಷ್ಟು ಜನ ಅಲ್ಲಿ ಬರ್ಲಿಕ್ಕಾಗಲ್ಲ, ಹೊರಗಡೆ ನಿಂತ್ಕೊಂಡು ಟಿವಿಯಲ್ಲಿ ನೋಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ದಾರೆ. ಈ ಕ್ಷಣ ಅಂದ್ರೆ ಎಲ್ಲೋ ಒಂದ್ ಕಡೆ ಮೊನ್ನೆನೇ ಇದೆಲ್ಲ ಆಗ್ಬೇಕಾಗಿತ್ತು, ಬಟ್ ಬಹಳ ಅಡ್ಡಿ ಆತಂಕಗಳೆಲ್ಲ ಎದುರಾದ್ವು. ಅದನ್ನೆಲ್ಲ ಎದುರಿಸಿ ಇವತ್ತು ಫೈನಲಿ ಸಿ ಜೋಸೆಫ್ ವಿಜಯ್ ಅವರು ಸಿಎಂ ಆಗಿದ್ದಾರೆ. ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಪಕ್ಕದಲ್ಲಿ ನೋಡಿ ರಾಹುಲ್ ಗಾಂಧಿ ಅವರಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ. ಮೈ ಬ್ರದರ್ ಅಂತ ಹೇಳಿದ್ರು ಅವರಿಗೆ ವಿಜಯ್ ಅವರು. ರಾಹುಲ್ ಗಾಂಧಿ ಅವರನ್ನ ಕರೆದ್ರು ಮೈ ಬ್ರದರ್. ರಾಹುಲ್ ಗಾಂಧಿ ಅವರು ಕೂಡ ಇಲ್ಲೇ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಸೊ ಅದಾದ ನಂತರ ಒಂದು ವಿಡಿಯೋ ತೋರಿಸ್ತಾ ಇದ್ದೀವಿ ನೋಡಿ. ಪ್ರತಿಯೊಬ್ಬರ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಳ್ತಾರೆ ವಿಜಯ್ ಅವರು. ಈ ಕ್ಷಣವನ್ನ ಅವರು ಅವರ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾರೆ. ಪ್ರತಿಯೊಬ್ಬರು ಕೂಡ ಬರ್ತಾರೆ ಅದರಲ್ಲಿ. ಅಂದ್ರೆ ಈ ಕ್ಷಣ ಮತ್ತೆ ವಾಪಸ್ ಬರಲ್ಲ. ಈ ಕ್ಷಣವನ್ನ ಆ ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿರೋದು ವಿಜಯ್ ಅವರು ಕದಲಿದ್ದಾರೆ. ದಿಲೀಪ್, ಸಾಕಷ್ಟು ಅಡೆತಡೆಗಳು ಬಂದರೂ ಕೂಡ ಅದನ್ನೆಲ್ಲ ಎದುರಿಸಿ ನಿಂತು ಫೈನಲಿ ಈಗ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ. ಸಿಎಂ ಗಾದಿಗೇರಿದ್ದಾರೆ ವಿಜಯ್ ಅವರು. ಹೆಂಗಿರುತ್ತೆ ಆ ಒಂದು ಆಡಳಿತ? ಈಗಲೇ ಶುರು ಮಾಡ್ತಾರಾ ಅಥವಾ ಈಗ ಏನೇನು ಪ್ರೊಸೆಸ್ ನಡೀತಾ ಇದೆ? ಈಗ ರಾಮ್, ವಿಜಯ್ ಅವರ ಒಂದು ಪ್ರಮಾಣ ವಚನ ಸಮಾರಂಭ ಒಂದು ರೀತಿ ತಮಿಳ್ ಸಿನಿಮಾದ ಯಾವುದೇ ಒಂದು ಡೈಲಾಗ್ ಅಥವಾ ಯಾವುದೋ ಒಂದು ಸೀನ್ಗಿಂತ ಏನು ಕಮ್ಮಿ ಇರಲಿಲ್ಲ ಅಂತ ಹೇಳ್ಬೋದು. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಏನೊಂದು ಸಾಂಪ್ರದಾಯಿಕವಾಗಿ ನಾನು ಸರ್ಕಾರದ ಗೌಪ್ಯತೆ ಕಾಪಾಡ್ತೀನಿ, ಮತ್ತು ಇದು ಯಾರಿಗೂ ಯಾವುದೇ ರೀತಿಯಾದಂತಹ ಭೇದ ಭಾವ ಮಾಡಲ್ಲ ಅಂತೇಳ್ಬಿಟ್ಟು ಏನೊಂದು ಪ್ರಮಾಣ ವಚನ ಸ್ವೀಕಾರ ಮಾಡೋವಂಥ ಒಂದು ಪದಗಳಿದ್ದಾವೆ, ಅಂದರೆ ಸಾಂಪ್ರದಾಯಿಕವಾಗಿ ಹೇಳೋವಂಥ ಪದಗಳಿದ್ದಾವೆ. ಅದನ್ನು ಮೀರಿ ವಿಜಯ್ ಅವರು ಒಂದು ರೀತಿ ಸಿನಿಮಾ ರೀತಿಯ ಡೈಲಾಗ್ಗಳನ್ನು ಹೊಡೆಯೋದ್ರ ಮೂಲಕ ತಮ್ಮ ಪ್ರಮಾಣ ವಚನ ಭಾಷಣವನ್ನು ಶುರು ಮಾಡಿದ್ರು. ಇನ್ನು ಪ್ರಮಾಣ ವಚನದ ಬಳಿಕ ಅವರು ಕೊಟ್ಟಂಥ ಸ್ಪೀಚ್ ಏನಿತ್ತು, ಅವರು ಚುನಾವಣಾ ಪ್ರಚಾರ ಭಾಷಣದಲ್ಲಿ ಏನೊಂದು ಸ್ಪೀಚ್ ಕೊಡ್ತಿದ್ರು ಅದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲಲ್ಲಿತ್ತು ಸ್ಪೀಚ್. ಆ ನಂತರ ಅವರು ಕೆಲವೊಂದು ಆರ್ಡ್ರ್ಗಳಿಗೆ, ಅಂದರೆ ಮೊದಲ ಒಂದು ತಮ್ಮ ಆದೇಶಗಳಿಗೆ ಅಲ್ಲೇ ಒಂದು ಸೈನ್ ಕೂಡ ಮಾಡಿದ್ರು. ಅಂದರೆ ಪ್ರಮುಖವಾಗಿ ತಮಿಳುನಾಡು ರಾಜ್ಯದಾದ್ಯಂತ ಎಲ್ಲ ಮನೆಗಳಿಗೂ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಕೊಡುವಂಥದ್ದು, ಮತ್ತು ಏನೊಂದು ಮಾದಕ ದ್ರವ್ಯ ನಿಗ್ರಹ ಪಡೆಯನ್ನು ರಚನೆ ಮಾಡುವಂಥದ್ದು, ಮತ್ತು ಮಹಿಳೆಯರ ರಕ್ಷಣೆಗೆ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡುವಂಥದ್ದು, ಆ 3 ಪ್ರಮುಖವಾದ ಆದೇಶಗಳನ್ನು ನೀಡಿದ್ರು. ಆ ನಂತರ ವಿಜಯ್ ಅವರು ರಾಹುಲ್ ಗಾಂಧಿ ಅವರ ಜೊತೆಗಿದ್ದಿದ್ದು ಮತ್ತೊಂದು ಹೈಲೈಟ್ ಅಂತ ಹೇಳ್ಬೋದು. ಏನೊಂದು DMK ಜೊತೆ ಮೈತ್ರಿ ಮಾಡ್ಕೊಂಡಿತ್ತು ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ ಪಕ್ಷ. ಆ ನಂತರ ಯಾವಾಗ TVKಗೆ ಇನ್ನೇನು ಬಹುಮತಕ್ಕೆ ಕೇವಲ 10-12 ಸ್ಥಾನಗಳ ಕೊರತೆ ಇದೆ ಅಂದಿದ ತಕ್ಷಣ ಮೊದಲಿಗೆ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದಿದ್ದು ವಿಜಯ್ ಅವರಿಗೆ ಬೆಂಬಲ ಕೊಡೋಕ್ಕೆ ಕಾಂಗ್ರೆಸ್ ಪಕ್ಷ. ಇದೀಗ ವಿಜಯ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವ್ರ ಜೊತೆಗಿದ್ದರು. ಆನಂತರ ವಿಜಯ್ ಅವರು ನೇರವಾಗಿ ತಮಿಳುನಾಡು CM ಕಚೇರಿಗೆ ಹೋದರು. ಅವರು ಒಂದು CM ಕಚೇರಿನಲ್ಲಿ ಮೊದಲ ಬಾರಿಗೆ ಎಂಟ್ರಿ ಕೊಟ್ಟು CM ಕಚೇರಿನಲ್ಲಿ ಅವರ ಒಂದು ಸೀಟ್ ಏನಿದೆ ಆ ಸೀಟಲ್ಲಿ ಅವರು ಆಸೀನರಾದರು. ಆ ನಂತರ ಕೂಡ ಏನೊಂದು
ತಮಿಳ್ನಾಡು ಜನ ಏನಿದ್ದಾರೆ, ತಮಿಳ್ನಾಡು ಜನರಿಗೋಸ್ಕರ ನಾನು ಕೆಲಸ ಮಾಡ್ತೀನಿ, ನಿಮ್ಮಿಂದ ನಾನು ₹1 ದುಡ್ಡನ್ನು ಕೂಡ ನಿರೀಕ್ಷೆ ಮಾಡೋದಿಲ್ಲ, ನಿಮ್ಮ ಆಶೋತ್ತರಗಳಿಗೆ ಸ್ಪಂದಿಸ್ತೀನಿ ಅನ್ನೋ ರೀತಿಯಾಗಲಿ ಒಂದು ಥರ ಹೇಳ್ಬೇಕಂದ್ರೆ ಯಾವುದೇ ಒಂದು ಸಿನಿಮಾದ ಸೀನ್ಗೆ ಕಮ್ಮಿ ಇಲ್ಲದ ರೀತಿಯಲ್ಲಿ ವಿಜಯ್ ಅವರ ಒಂದು ಪದಗ್ರಹಣ ಸಮಾರಂಭ ಮತ್ತು ವಿಜಯ್ ಅವರು CM ಕಚೇರಿಗೆ ಎಂಟ್ರಿ ಕೊಟ್ಟು CM ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಇದೆಲ್ಲ ಒಂದು ಕಡೆ ಆಯಿತು ರಾಮ್. ಇವಾಗ ಏನು ಒಂದು ಪ್ರಮಾಣವಚನ ಸ್ವೀಕಾರ ಸಮಾರಂಭ ಇರ್ಬೋದು, CM ಸ್ಥಾನದಲ್ಲಿ ಆಸೀನರಾಗೋವರೆಗೂ ವಿಜಯ್ ಅವರು ಒಂದು ರೀತಿ ತಮ್ಮ ಒಂದು ಅಂದಾಜಲ್ಲಿ, ತಮ್ಮ ಒಂದು ಸ್ಟೈಲ್ನಲ್ಲಿ ಅವರು ಒಂದು CM ಸ್ಥಾನದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಆದರೆ ನಂತರದ ದಿನಗಳಲ್ಲಿ ಏನು ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಏನೊಂದು ತಮಿಳುನಾಡಿನಲ್ಲಿ ಕಳೆದ 50 ವರ್ಷಗಳಿಂದ DMK ಇರ್ಬೋದು, ADMK ಇರ್ಬೋದು, ಎರಡು ಪಕ್ಷಗಳು ತಲಾ 5 ವರ್ಷಗಳಿಗೆ ಒಬ್ಬೊಬ್ಬರಾಗಿ ಅಧಿಕಾರವನ್ನು ನಡೆಸಿದಂಥವ್ರು. ಮತ್ತು MGR ಕಾಲದಿಂದ ಹಿಡಿದು ಜಯಲಲಿತಾ, ಕರುಣಾನಿಧಿ ಕಾಲದವರೆಗೂ, ಇವಾಗಿನ ಸ್ಟಾಲಿನ್ ಕಾಲದವರೆಗೂ ನಿರಂತರವಾಗಿ DMK ಮತ್ತು ADMK ಎರಡೂ ಪಕ್ಷಗಳು ಪರಸ್ಪರ ಹೋರಾಟ ನಡೆಸ್ಕೊಂಡು ಬಂದಂಥ ಪಕ್ಷಗಳು. ಇದೀಗ ಆ ಎರಡೂ ಪಕ್ಷಗಳು ಜಂಟಿಯಾಗಿ ವಿರೋಧ ಪಕ್ಷ ಸ್ಥಾನದಲ್ಲಿ ಕುಳಿತಿದ್ದಾವೆ. ತಮಿಳುನಾಡಿನ ಪ್ರತಿಯೊಂದು ರಾಜ್ಯದ ಮೂಲೆ ಮೂಲೆಯಲ್ಲಿರ್ಬೋದು ಮತ್ತು ತಮಿಳುನಾಡಿನ ಪ್ರತಿಯೊಂದು ಇಲಾಖೆಗಳಲ್ಲೂ ಕೂಡ ಅವ್ರಿಗೊಂದು ಸೂಕ್ಷ್ಮ ಒಳನೋಟ ಇದೆ. DMK ಇರ್ಬೋದು, ADMK ಇರ್ಬೋದು, ಮತ್ತು ಕಾಂಟ್ಯಾಕ್ಟ್ ಇದೆ. ಮತ್ತು ಆ ಎರಡೂ ಪಕ್ಷಗಳು ಆಳವಾಗಿ ಬೇರೂರಿದ್ದಾವೆ ರಾಜಕೀಯದಲ್ಲಿ ಮತ್ತು ಸರ್ಕಾರದಲ್ಲಿ. ಇದೀಗ ಆ ಪಕ್ಷಗಳು ವಿಜಯ್ ಅವರ ಸಾರಥ್ಯದ TVKಯನ್ನು ಯಾವ ರೀತಿ ಕಟ್ಟಿ ಹಾಕ್ತವೆ, ಮತ್ತು ವಿಜಯ್ ಅವರ ಜೊತೆಗಿರುವಂಥ MLAಗಳಿರ್ಬೋದು, ಅವರೆಲ್ಲ ಬಹುತೇಕ ಹೊಸಬರಿದ್ದಾರೆ. ಅವರನ್ನು ಇಟ್ಕೊಂಡು ವಿಜಯ್ ಯಾವ ರೀತಿ ಆಳ್ವಿಕೆಯನ್ನು ಕೊಡ್ತಾರೆ, ಮತ್ತು ಏನೊಂದು DMK ಮತ್ತು ADMK ಹಳೆ ಹುಲಿಗಳಿದ್ದಾವೆಲ್ಲ, ದ್ರಾವಿಡ ಹಳೆ ಹುಲಿಗಳು, ಅವುಗಳ ಒಂದು ರಾಜಕೀಯ ಪಟ್ಟಿಗೆ ವಿಜಯ್ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮೊದಲಿಗೆ ಇವಾಗ ತಮಿಳುನಾಡು ವಿಧಾನಸಭೆಯಲ್ಲಿ ವಿಜಯ್ ಅವರು ತಮ್ಮ ಸರ್ಕಾರಕ್ಕಿರುವಂಥ ಬಹುಮತವನ್ನು ಸಾಬೀತು ಮಾಡಬೇಕಾಗಿರುತ್ತೆ. ಅದು ಸಾಬೀತು ಮಾಡೋವಂಥ ಮ್ಯಾಜಿಕ್ ನಂಬರ್ ಈಗಾಗಲೇ ಅವ್ರಿಗೆ ಸಿಕ್ಕಿದೆ. ಸಾಬೀತು ಮಾಡೋದು ಈಸಿ ಆಗ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಅವರು ತಮಿಳುನಾಡು ವಿಧಾನಸಭೆಯಲ್ಲಿ ವಿಪಕ್ಷಗಳನ್ನು ಯಾವ ರೀತಿ ಎದುರಿಸ್ತಾರೆ ಅನ್ನೋದಿರ್ಬೋದು, ಮತ್ತು ತಮ್ಮ ಏನೊಂದು ಪ್ರಣಾಳಿಕೆಯಲ್ಲಿ ನೀಡಿದಂಥ ಭರವಸೆಗಳನ್ನು ಯಾವ ರೀತಿ ಈಡೇರಿಸ್ತಾರೆ ಅನ್ನೋದಿರ್ಬೋದು, ಮತ್ತು ತಮ್ಮ ಮಿತ್ರ ಪಕ್ಷಗಳು ಯಾವುದು ಕಾಂಗ್ರೆಸ್, ಎಡಪಕ್ಷ ಸೇರಿದಂತೆ ಯಾವೆಲ್ಲ ಪಕ್ಷಗಳ ಬೆಂಬಲ ತಗೊಂಡು ಸರ್ಕಾರ ರಚಿಸಿದಾರಲ್ಲ, ಸರ್ಕಾರ ಪ್ರತಿ ಹಂತದಲ್ಲೂ ಆ ಒಂದು ತಮ್ಮ ಜೊತೆಗಿರುವಂಥ ಮೈತ್ರಿ ಪಕ್ಷಗಳನ್ನು ಯಾವ ರೀತಿ ವಿಶ್ವಾಸಕ್ಕೆ ತಗೊತಾರೆ ಅನ್ನೋದ್ರ ಜೊತೆಗೆ ವಿರೋಧ ಪಕ್ಷಗಳ ಪಟ್ಟುಗಳನ್ನು ಯಾವ ರೀತಿ ಅವರು ಪ್ರತಿಕ್ರಿಯೆ ಕೊಡ್ತಾರೆ, ಯಾವ ರೀತಿ ಎದುರಿಸ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಭಾಳ ಕುತೂಹಲಕಾರಿ ಪ್ರಶ್ನೆಗಳಾಗಿ ಉಳಿದಿವೆ ರಾಮ್. ಓಕೆ ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ವಿಜಯ್ ಅವರ ಆ ಪ್ರಮಾಣ ವಚನ ಸ್ವೀಕರಿಸುವಂತ ಸಂದರ್ಭದಲ್ಲಿ ಇದ್ದಂತ ಮಾತುಗಳು, ಆ ಗತ್ತು ನಿಜ. ನಾವು ಈಗಾಗಲೇ ನಾವು ಹೇಳಿದ್ವಲ್ಲ, ಯಾವ ಒಂದು ಸಿನಿಮಾಗೂ ಕೂಡ ಕಡಿಮೆ ಇರಲಿಲ್ಲ, ಯಾವ ಒಂದು ಸಿನಿಮಾ ಡೈಲಾಗೂ ಕೂಡ ಕಡಿಮೆ ಇರಲಿಲ್ಲ, ಯಾವ ಒಂದು ಸಿನಿಮಾ ಸೀನ್ಗೂ ಕೂಡ ಕಡಿಮೆ ಇರಲಿಲ್ಲ ಈ ಒಂದು ದೃಶ್ಯ. ಅವರ ಒಂದೊಂದು ಪದ, ಒಂದೊಂದು ಮಾತಿಗೂ ಕೂಡ ಅಲ್ಲಿ ಸೇರಿದ್ದಂಥ ಜನರ ಆರ್ಭಟ, ಕಿರುಚಾಟವನ್ನ ನೋಡ್ತಾ ಇದ್ವಿ ನಾವು, ಸಿಳ್ಳೆ ಚಪ್ಪಾಳೆಯನ್ನ ನೋಡ್ತಾ ಇದ್ವಿ ನಾವು. ಇಂಥ ಅದ್ಭುತವಾದಂಥ ಗಳಿಗೆಗೆ ಇವತ್ತು ಇಡೀ ತಮಿಳುನಾಡು ಸಾಕ್ಷಿಯಾಗಿದೆ, ಪ್ರತಿಯೊಬ್ಬರೂ ಕೂಡ ಸಾಕ್ಷಿಯಾಗಿದ್ದಾರೆ. ಇನ್ನು ಮತ್ತೊಂದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ, CM ಕಚೇರಿಯಲ್ಲಿದ್ದಂಥ ಸ್ಟಾಲಿನ್ ಅವರ ಫೋಟೋವನ್ನ, ಅವರಿಗೆ ಸಂಬಂಧಪಟ್ಟಂತ ಎಲ್ಲಾ ವಸ್ತುಗಳನ್ನು ಕೂಡ ತೆಗೆದು ಹಾಕ್ತಾ ಇರುವಂತ ಒಂದು ದೃಶ್ಯ ಇದು ನೋಡಿ. ಸ್ಟಾಲಿನ್ ಅವರ ಫೋಟೋ ಇದೆ, ಅವರಿಗೆ ಸಂಬಂಧಪಟ್ಟಂತ ಏನೇನು ವಸ್ತುಗಳಿದ್ವೋ ಅವು, ಇನ್ಕ್ಲೂಡಿಂಗ್ ಬೋರ್ಡ್ ಕೂಡ, ಅವರ ಹೆಸರಿನ ಬೋರ್ಡ್ ಕೂಡ, ನಾಮಫಲಕವನ್ನು ಕೂಡ ತೆಗೆದು ಹಾಕಿದ್ದಾರೆ ನೋಡಿ. ಹೆಂಗ್ ಬಿಸಾಕ್ತಾ ಇದ್ದಾರೆ ನೋಡಿ ಸಿಬ್ಬಂದಿ. ಅಷ್ಟೇ ಮುಗೀತು, CM ಆಗಿದ್ರು, ಅವ್ರು ಹೋದ್ರು ಅಂತ ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನೆಲ್ಲ ತೆಗೆದು ಬಿಸಾಕ್ತಾ ಇರ್ತಾರೆ ಅಷ್ಟೇ. சி ஜோசப் விஜய் எனும் நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலை நிறுத்துவேன் என்றும் தமிழ்நாட்டு அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் அரசியல் அமைப்பிற்கும் சட்டத்திற்கும்